ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಮಗೆ ಅನೇಕ ಸಂದರ್ಭಗಳಲ್ಲಿ ಬ್ಯಾಂಕಿಂಗ್ ಸರ್ವಿಸ್ಗಳಲ್ಲಿ ಏನಾದರೂ ಒಂದು ವ್ಯತ್ಯಾಸ ಆಗ್ಬೋದು. ಇಂಥ ಸಾಕಷ್ಟು ಉದಾಹರಣೆಗಳು ಇವಾಗ ಬರ್ತಾ ಇದೆ. ಮುಖ್ಯವಾಗಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಸಂದರ್ಭದಲ್ಲಿ ಏನೋ ಪಿನ್ ವ್ಯತ್ಯಾಸ ಆಗಿ, ಅಥವಾ ಯಾರೋ ಹ್ಯಾಕರ್ ಏನೋ ಇದು ಮಾಡಿಬಿಟ್ಟು ಇದು ಮಾಡ್ಬೋದು, ಅಥವಾ ATM ಅಲ್ಲಿ ಏನೋ ಸಮಸ್ಯೆ ಆಗ್ಬೋದು, ಅಥವಾ ಬ್ಯಾಂಕಿಂಗ್ ಸರ್ವಿಸ್ ಬಗ್ಗೆ ಏನಾದರೂ ಒಂದು ಗೊಂದಲಗಳು ಅಥವಾ ಪ್ರಶ್ನೆಗಳಿರಬಹುದು. ಗ್ರಾಹಕರ ಇಂತಹ ಪ್ರಶ್ನೆಗಳನ್ನು ನಿವಾರಣೆ ಮಾಡಲಿಕ್ಕೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿಯೇ RBI ಉಸ್ತುವಾರಿಯಲ್ಲಿ ಒಂಬುಡ್ಸ್ಮನ್ ಅನ್ನುವಂತಹ ಒಂದು ಬಹಳ ಉತ್ತಮವಾದಂತಹ ವ್ಯವಸ್ಥೆ ಇದೆ. ನಿಮ್ಮ ಎಲ್ಲ ಕುಂದುಕೊರತೆಗಳನ್ನು ಈ ಒಂಬುಡ್ಸ್ಮನ್ ಅಲ್ಲಿ ಹೇಳಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು. ಹಾಗಾದ್ರೆ ಈ ಒಂಬುಡ್ಸ್ಮನ್ ವ್ಯವಸ್ಥೆ ಅಂದ್ರೆ ಏನು, ಅದು ಹೇಗಿರುತ್ತೆ ಇತ್ಯಾದಿ ಎಲ್ಲ ವಿಚಾರಗಳನ್ನ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಡಿಸ್ಕಸ್ ಮಾಡೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕಿಂಗ್ನಲ್ಲಿ ಸುಮಾರು 3 ವರ್ಷಗಳ ಕಾಲ ಒಂಬುಡ್ಸ್ಮನ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಹಾಗೂ ನಿವೃತ್ತ ಹಿರಿಯ ಬ್ಯಾಂಕ್ ಅಧಿಕಾರಿ ರಾಮಕೃಷ್ಣನ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೋಣ. ನಮಸ್ಕಾರ ರಾಮಕೃಷ್ಣನ್. ನಮಸ್ಕಾರ. ಅಂದಹಾಗೆ ತಾವು SBM ಅಲ್ಲಿ ಅನೇಕ ವರ್ಷಗಳ ಕಾಲ GM ಆಗಿ ತಮ್ಮ ಕರ್ತವ್ಯ ನಿರ್ವಹಿಸಿದ್ರ ಜೊತೆಗೆ ಅದಾದ ನಂತರ ಸಾರ್ವಜನಿಕ ಕ್ಷೇತ್ರದ ಒಂದು ಬ್ಯಾಂಕಲ್ಲಿ 3.5 ವರ್ಷಗಳ ಕಾಲ ಸ್ವತಃ ಒಂಬುಡ್ಸ್ಮನ್ ಆಗಿ ಅದರ ಒಂದು ಎಲ್ಲ ಒಳ ಹೊರಗುಗಳನ್ನು ಬಲ್ಲವರು. ಹಾಗಾಗಿ ಈ ಒಂಬುಡ್ಸ್ಮನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮೊದಲಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿ ಹೇಳ್ತೀರಾ ಅಂತ. ಓಕೆ, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಎಪಿಸೋಡಲ್ಲಿ RBI ಇಂಟಿಗ್ರೇಟೆಡ್ ಒಂಬುಡ್ಸ್ಮನ್ ಬಗ್ಗೆ ಮಾತಾಡೋಣ. ಇಂಟಿಗ್ರೇಟೆಡ್ ಒಂಬುಡ್ಸ್ಮನ್ ಅಂದರೆ ಯಾರು ಅಂದರೆ, ಅವರು ಕಸ್ಟಮರನ್ನು ದೂರನ್ನ ಪರಿಹಾರ ಮಾಡೋರು ಅಧಿಕಾರಿ ಅಂತ ಹೇಳ್ಬೋದು. ಅಂದರೆ ಅವರು ಈಸ್ ಅನ್ ಅಫಿಷಿಯಲ್ ಅಪಾಯಿಂಟೆಡ್ ಟು ಇನ್ವೆಸ್ಟಿಗೇಟ್ ಕಂಪ್ಲೇಂಟ್ಸ್ ಮೇಡ್ ಅಗೇನ್ಸ್ಟ್ ದ ಇನ್ಸ್ಟಿಟ್ಯೂಷನ್. ಸೊ ಹೀಗಾಗಿ ಏನಂತ ಅವ್ರದ್ದು ಮೇನ್ ಇದು ಏನಂತ ಹೇಳಿದರೆ, ಅವರು ಒಂಥರ ಜಡ್ಜ್ ಹಂಗೆ ಇದ್ದಂಗೆ, ಅವ್ರದ್ದು ನ್ಯೂಟ್ರಲ್ ಒಂದು ಅಥಾರಿಟಿ ಅವನು. ಸೊ ಸಾಮಾನ್ಯವಾಗಿ ನಮಗೇನಾಗುತ್ತೆ, ಒಂದು ಬ್ಯಾಂಕಲ್ಲಿ ಪ್ರಾಬ್ಲಮ್ ಆಯಿತು ಅಂತ ಹೇಳಿದರೆ ಆ ಬ್ಯಾಂಕಿಗೆ ಕಂಪ್ಲೇಂಟ್ ಕೊಡ್ತೀವಿ. ಬಟ್ ಆ ಬ್ಯಾಂಕಿನವರು ಎಷ್ಟು ಮಟ್ಟಿಗೆ ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ಅಂತ ನೋಡಿದ್ರೆ ತುಂಬ ಕಡಿಮೆ ಅಂತ ಹೇಳ್ಬೋದು. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಬಹಳ ಕಡಿಮೆ ಅದು ಬೇರೆ ಯಾರೋ ಎಷ್ಟೋ ರೀಸನ್ಗಳು ಇರ್ಬೋದು. ಸೊ RBI ಕೂಡ ಏನು 70s 80s ಅವರಿಗೆ ತುಂಬ ಕಸ್ಟಮರ್ ಸರ್ವಿಸ್ ಬಗ್ಗೆ ಕಸ್ಟಮರ್ ಕನ್ಸರ್ನ್ ಈಸ್ ವೆರಿ ಮಚ್. ಸೊ 70s ವರ್ಕಿಂಗ್ ಗ್ರೂಪ್ ಆನ್ ಕಸ್ಟಮರ್ ಸರ್ವಿಸ್ ಅಂತ ಅವರು ಎಸ್ಟಾಬ್ಲಿಷ್ ಮಾಡಿ, ಆ ಗ್ರೂಪಿನ ರೆಕಮೆಂಡೇಷನ್ ಏನಿದೆಯೋ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಇಂಪ್ಲಿಮೆಂಟ್ ಮಾಡಿಬಿಟ್ಟು ಅದನ್ನು ಆ್ಯನ್ಯುವಲ್ ಆಡಿಟಲ್ಲಿ RBI ಆಡಿಟ್ ನೋಡ್ತಾ ಇಟ್ ವಾಸ್ ನಾಟ್ ಇಂಪ್ಲಿಮೆಂಟೆಡ್ ಪ್ರಾಪರ್ಲಿ. ಹಾಗಾಗಿ RBI ಏನು ತೀರ್ಮಾನ ಮಾಡಿತ್ತಂದರೆ, ಓಕೆ ಇದು ನಾವೇ ಮಾಡೋಣ ಅಂತ ಹೇಳಿಬಿಟ್ಟು ಅವರು ಈ ಒಂಬುಡ್ಸ್ಮನ್ನ ಸ್ಥಾಪನೆ ಮಾಡಿದರು. ಮೊದಲಾಗಿ ಬ್ಯಾಂಕಿಗೆ ಒಂಬುಡ್ಸ್ಮನ್ ಅಂತ ಒಂದಿತ್ತು. ಅದಾದಮೇಲೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಯಿತು. ಡಿಜಿಟಲ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತಾ ಕಂಪ್ಲೇಂಟು ಜಾಸ್ತಿ ಆಯಿತು. ಸೊ ಒಂಬುಡ್ಸ್ಮನ್ ಫಾರ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಅಂತ 2ನೇದು ಸ್ಥಾಪನೆ ಮಾಡಿದ್ರು. 3ನೇದು NBFC ಅಂದರೆ ಅದು ಬ್ಯಾಂಕ್ನವ್ರು ಏನು ಮಾಡ್ತಾರೋ ಅದು ಎಲ್ಲ ಇದನ್ನು ಮಾಡ್ತಾರೆ. ಅವರು ಡೆಪಾಸಿಟ್ ತೊಗೋತಾರೆ, ಲೋನ್ ಕೊಡ್ತಾರೆ. ಹಾಗಾಗಿ ಅಲ್ಲೂ ಕಂಪ್ಲೇಂಟ್ ಜಾಸ್ತಿ ಆಯಿತು. ಅದಕ್ಕೆ ಒಂದು ಒಂಬುಡ್ಸ್ಮನ್ ಮಾಡಿದ್ರು. ಸೊ ಟೋಟಲಿ 3 ಒಂಬುಡ್ಸ್ಮನ್ RBI ರೆಗ್ಯುಲೇಷನಲ್ಲಿ ಮಾಡಿದ್ರು. ಬಟ್ ಇದು ಕಂಟ್ರೋಲ್ ಸ್ವಲ್ಪ ಅಷ್ಟು ಇದಿಲ್ಲ. 3 ಸಪ್ರೇಟ್ ಕಸ್ಟಮರ್ಸ್ ಕನ್ಫ್ಯೂಸ್ ಆಗಿಬಿಟ್ರು ಎಲ್ಲಿಗೆ ಇದು ಕಂಪ್ಲೇಂಟ್ ಮಾಡಬೇಕು ಅಂತ. ಹಾಗಾಗಿ ಇದು ಇಂಟಿಗ್ರೇಟ್ ಮಾಡಿಬಿಟ್ಟು 2021 3 ಒಂಬುಡ್ಸ್ಮನ್ ಅದನ್ನು ಇಂಟಿಗ್ರೇಟ್ ಮಾಡಿ ಒಂದೇ ಒನ್ ನೇಷನ್ ಒನ್ ಒಂಬುಡ್ಸ್ಮನ್ ಅಂತ ಈಗ ಮಾಡಿದ್ದಾರೆ. ಅವ್ರ ಮೇನ್ ಉದ್ದೇಶ ನಾನು ಹೇಳಿದಂಗೆ ಏನಂದರೆ, ಕಸ್ಟಮರ್ ದೂರುಗಳನ್ನು ಪರಿಹಾರ ಕೊಡಬೇಕು. ಅವರು ಬೇಗ ಕೊಡಬೇಕು, ಅವರು ನ್ಯೂಟ್ರಲ್ ಆಗಿ ಮಾಡಬೇಕು. ಅದೇ ಜಡ್ಜ್ ಇದ್ದಂಗೆ. ಸೊ ಒಂದು ಸೈಡು ಕಸ್ಟಮರು, ಒಂದು ಸೈಡು ಬ್ಯಾಂಕು. ಅವರು ಕಂಪ್ಲೇಂಟ್ ಏನಂತ ಸ್ಟಡಿ ಮಾಡಿಬಿಟ್ಟು ಅದಕ್ಕೆ ಏನು ಇದು ಕೊಡಬೇಕು ಅದು ಕೊಡ್ತಾರೆ. ಆಯಿತು, ಇದು ಯಾರು ಕಂಪ್ಲೇಂಟ್ ಮಾಡ್ಬೋದು ಅಂತ ಹೇಳಿದ್ರೆ, SBI ಅಕೌಂಟ್ ಹೋಲ್ಡರ್ ಆಗಿರ್ಬೋದು, ಕರೆಂಟ್ ಅಕೌಂಟ್ ಹೋಲ್ಡರ್ ಆಗಿರ್ಬೋದು, ಮತ್ತು ಇದು ATM ಕಾರ್ಡು, ಇಂಟರ್ನೆಟ್ಟು, ಮೊಬೈಲ್, UPI, ಡಿಜಿಟಲ್ ಟ್ರಾನ್ಸಾಕ್ಷನ್, ಇದು ಎಷ್ಟು ಮಟ್ಟಿಗೆ ಬದಲಾವಣೆ ಆಗ್ತಾ ಇದೆಯೋ ಅಷ್ಟಕ್ಕೆ ಕಂಪ್ಲೇಂಟು ಜಾಸ್ತಿ ಆಗ್ತಿದೆ. ಸೊ ಇವರು ಕಂಪ್ಲೇಂಟ್ ಮಾಡ್ಬೋದು. ಆದರೆ ಕಂಪ್ಲೇಂಟ್ ಮಾಡೋದಕ್ಕೆ ಮುಂಚೆ ಕೆಲವು ಕಂಡೀಷನ್ಸ್ಗಳಿದೆ. ಕಂಡೀಷನ್ ಅಂತ ಹೇಳಿದರೆ, ಮೊದಲಾಗಿ ನೀವು ಬ್ಯಾಂಕಿಗೆ ಅಪ್ರೋಚ್ ಮಾಡಬೇಕು. ನೀವೇನು ನಿಮ್ಮದು ಕಂಪ್ಲೇಂಟ್ ಇದೆಯೋ ಸ್ಪೆಸಿಫಿಕ್ಕಾಗಿ ಅಕೌಂಟ್ ನಂಬರು, ಯಾವತ್ತಾಯಿತು, ಏನು ಪ್ರಾಬ್ಲಮ್, ಅದು ವಿತ್ ಪ್ರೂಫ್
ಅಕೌಂಟ್ ಸ್ಟೇಟ್ಮೆಂಟ್ ಆ ಥರ ವೇಗಾಗಿ ಕೊಡಲಿಕ್ಕಿಲ್ಲ, ಸ್ಪೆಸಿಫಿಕ್ ಆಗಿರಬೇಕು, ಸ್ಪೆಸಿಫಿಕ್ ಕಸ್ಟಮರ್ ಕೊಡಬೇಕು. ಈಗ ನೋಡಿ ಕಂಪ್ಲೇಂಟ್ ಕೊಡೋದು ಬಹಳ ಈಸಿ, ಎಲ್ಲ ಇಮೇಲ್ ಕಳಿಸಿದ್ರೆ ಆಯಿತು, ಯಾವತ್ತು ಬೇಕಾದ್ರೂ ಕಳಿಸ್ಬೋದು. ಹೌದು. ಬ್ಯಾಂಕಿಗೆ ಹೋಗಿ ಕೊಡಬೇಕಂತ ಏನಿಲ್ಲ. ಸೊ ನೀವು ಫಸ್ಟ್ ಏನು ಮಾಡಿ, ಒಂದು ಇಮೇಲ್ ಕಳಿಸ್ಬಿಡಿ ಬ್ಯಾಂಕಿಗೆ, ಫುಲ್ ಡೀಟೇಲ್ಸ್ ಕೊಟ್ಟು ಕಳಿಸಿ. ಆದರೆ ನಿಮಗೆ ಸಾಧ್ಯ ಆದರೆ ಅದು ಕಳಿಸಿದ ಮೇಲೆ ಬ್ಯಾಂಕಿಗೆ ಹೋಗಿ ಎಗೇನ್ ನೀವು ಹೇಳಿ ಈ ಥರ ಇದೆ ಅಂತ. ಆವಾಗ ನಿಮಗೆ ಗೊತ್ತಾಗುತ್ತೆ ಬ್ಯಾಂಕ್ನವರು ಎಷ್ಟು ಸೀರಿಯಸ್ ಆಗಿ ನಿಮ್ಮ ಕೇಸನ್ನ ತಗೋತಾರೆ ಅಂತ. ಅವ್ರಿಗೆ 30 ಡೇಸ್ ವೆಯ್ಟ್ ಮಾಡಿ. 30 ಡೇಸ್ ಒಳಗೆ 3 ಇದು ಆಗ್ಬೋದು. ಒಂದು ಆಯಿತು, ಅವರ ಉತ್ತರ ಬರ್ಬೋದು ಬ್ಯಾಂಕಿಂದ, ಮಿಸ್ಟೇಕ್ ಆಗಿದೆ, ನಾವು ಅಮೌಂಟ್ನ ರಿವರ್ಸ್ ಮಾಡ್ತೀವಿ, ಆಯಿತು, ನಮ್ಮ ಕಂಪ್ಲೇಂಟ್ ಸಾಲ್ವ್ ಆಯಿತು, ಅಷ್ಟಕ್ಕೆ ಮುಗಿದೋಯ್ತು. ಎರಡನೇದು ಇಲ್ಲಲ್ಲ, ನೀವು ಹೇಳೋದು ನಾವು ಕೊಡಲ್ಲ, ಅದು ನಮ್ಮ ರೂಲ್ ಪ್ರಕಾರ ಆಗಲ್ಲ ಅಂತ ಹೇಳಿಬಿಟ್ಟು ಅವರು ಮಾಡಬಹುದು. ಮೂರನೇದು ಪಾರ್ಷಿಯಲಿ ಅಗ್ರೀಯಿಂಗ್, ಓಕೆ ನೀವು ಇದು ಅಂತ ಹೇಳ್ತೀರಾ, ಇಷ್ಟು ನಿಮ್ಗೆ ಎಲಿಜಿಬಲ್ ಇಲ್ಲ, ಇಷ್ಟೇ ಕೊಡ್ತೀವಿ ಅಂತ ಮೂರು ಥರ ಆಗ್ಬೋದು. ರಿಪ್ಲೈನೇ ಕೊಡಲ್ಲ, ಮೋಸ್ಟ್ ಆಫ್ ಇದನ್ನು ರಿಪ್ಲೈ ಬರಲ್ಲ 30 ಡೇಸಲ್ಲಿ ರಿಪ್ಲೈ ಬರಲ್ಲ. ಬಟ್ ನಾವು ಯಾತಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ರೆಕಾರ್ಡ್ ಕ್ರಿಯೇಟ್ ಮಾಡಬೇಕು, ಅದಕ್ಕೋಸ್ಕರ ಬ್ಯಾಂಕ್ಗೆ ಕಂಪ್ಲೇಂಟ್ ಮಾಡಬೇಕು. ಸೊ ಎಲ್ಲ ಬ್ಯಾಂಕ್ಗಳು ಎಲ್ಲ ಬ್ರಾಂಚು ಕೊಡಲ್ಲ ಅಂತೆಲ್ಲ, ಕೆಲವರು ಕೊಡ್ತಾರೆ. ಜೆನ್ಯೂನ್ ಆಗಿ ಮಿಸ್ಟೇಕ್ ಆಗಿದ್ದರೆ ಅವ್ರ ಕರ್ತವ್ಯ ರಿವರ್ಸ್ ಮಾಡಬೇಕು, ಆ ದುಡ್ಡನ್ನ ಇಟ್ಕೊಂಡು ಏನು ಮಾಡೋದು ನಿಜ. ಬಟ್ ಇದು ಈ ಥರ ಆದಮೇಲೆ 30 ಡೇಸ್ ಆದಮೇಲೆ ನಾವು ಏನು ಮಾಡಬೇಕಾದ್ರೆ RBIಗೆ ಕಂಪ್ಲೇಂಟ್ ಮಾಡಬೇಕು. RBI ಕಂಪ್ಲೇಂಟ್ ಮಾಡೋದು ಬಹಳ ಈಸಿ. ಅದೇನು ಆನ್ಸೈಟ್ RBI.org.in ಇದೆ, ಅದರಲ್ಲಿ ಹೋಗಿ CMS ಅಂತ ಇದೆ, ಕಂಪ್ಲೇಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಅದರಲ್ಲಿ ನೀವು ಪೂರ್ತಿ ಡೀಟೇಲ್ಸ್ ಕೊಡಬೇಕು. ಫಸ್ಟು ಬ್ಯಾಂಕಿಗೆ ಕಳಿಸಿದ್ದು ಏನು, ಎರಡನೇದು ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ಅಥವಾ ಏನು ಉತ್ತರ ಕೊಟ್ಟಿಲ್ಲ, ಅವರು ಉತ್ತರ ಕೊಟ್ಟಿಲ್ಲ ಅಂದರೆ ಕೊಟ್ಟಿಲ್ಲ ಅಂತ ಮೆನ್ಷನ್ ಮಾಡಬೇಕು. ಮೂರನೇದು ಈ ಡಿಲೇಯಿಂದ ನಿಮಗೆ ಏನಾದರೂ ಫಿನಾನ್ಷಿಯಲ್ ಲಾಸ್ ಆಗಿದೆಯಾ ಅಥವಾ ಮೆಂಟಲ್ ಅಗಣಿ ಆಗಿದೆಯಾ ಅಂತ ಸಬ್ಸ್ಟೆನ್ಷಿಯೇಟ್ ಮಾಡಬೇಕು. ಏನಾದರೂ ಲಾಸ್ ಆಯಿತು, ನಾನು ಅದು ಸರಿ ಹೋದೆ, ಇವತ್ತು ಬಾ ಅಂತ ಹೇಳಿದ್ರು, ನಾಳೆ ಬಾ ಅಂತ ಹೇಳಿದ್ರು, ಆಮೇಲೆ ಈ ಒಂದು ಮಿಸ್ಟೇಕಿಂದ ನನಗೆ ಚೆಕ್ ಬೌನ್ಸ್ ಆಯಿತು ಅಥವಾ ಪೇಮೆಂಟ್ ಆಗಿಲ್ಲ, ಈ ಥರದ್ದು ನೀವು ಏನು ಕಾನ್ಸಿಕ್ವೆಂಟ್ ದಟ್ ಏನಾಗಿದೆಯೋ ಅದನ್ನು ಸ್ವಲ್ಪ ಅದಕ್ಕೆ ಡೀಟೇಲ್ಸ್ ಕೊಟ್ಟು RBIಗೆ ಕಂಪ್ಲೇಂಟ್ ಮಾಡ್ಬೋದು. ಓಕೆ, ಇಷ್ಟೇ ನಮ್ಮದು ಕಸ್ಟಮರ್ ಸೈಡಿಂದ ಅದು ಏನು ಮಾಡಬೇಕು ಅಂತ ಹೇಳೋದು ಇಷ್ಟೇ. ನೀವು ಒಂದು ಸರಿ ಕಂಪ್ಲೇಂಟ್ ಕೊಟ್ಬಿಟ್ರೆ ಆಮೇಲೆ ಅದು ಟ್ರ್ಯಾಕ್ ಮಾಡ್ಬೋದು. 30 ಡೇಸ್, ಲಾಸ್ಟ್ ಇಯರ್ ರಿಪೋರ್ಟ್ ಪ್ರಕಾರ ಒಂಬುಡ್ಸ್ಮನ್ ಏನು ಮಾಡ್ತಾರೆ, 33 ಡೇಸ್ ಈಸ್ ದ ಆ್ಯಾವರೇಜ್ ಟೈಮ್. 33 ಡೇಸ್ ಒಳಗೆ ಅವರು ನಿಮಗೆ ಪರಿಹಾರ ಸಿಗುತ್ತೆ. ಬ್ಯಾಂಕ್ನವರು ಅವರು RBIನವರು ಏನು ಮಾಡ್ತಾರೆ, ನಿಮ್ಮ ಕಂಪ್ಲೇಂಟ್ ಕೊಟ್ಟಿದ ಮೇಲೆ ಅದು ಇದಾಯ್ತಲ್ಲ, ರಿಸೀವ್ ಮಾಡಿದ ಮೇಲೆ ಅದನ್ನು ಬ್ಯಾಂಕ್ಗೆ ಕಳಿಸ್ತಾರೆ. ಬ್ಯಾಂಕ್ ಕಳಿಸ್ಬಿಟ್ಟು ಈ ಕಂಪ್ಲೇಂಟ್ ಇದೆ ಈ ಕಸ್ಟಮರಿಂದ, ನಿಮ್ಮ ಉತ್ತರ ಏನು ಅಂತ ಕೇಳ್ತಾರೆ. ಬ್ಯಾಂಕ್ನವರು ಕೂಡ ಒಂದು ಕಸ್ಟಮರ್ ಬ್ಯಾಂಕನ್ನ ಅಪ್ರೋಚ್ ಮಾಡೋದು, ಒಂದು RBI ಅಪ್ರೋಚ್ ಮಾಡೋದು ವ್ಯತ್ಯಾಸ ಇದೆ. ಈ ಕಾರಣಕ್ಕೆ ಅವರು RBI ಒಂಬುಡ್ಸ್ಮನ್ನ ತೊಗೊಂಡಿದ್ದು, ಯಾಕಂದರೆ ಅವರು ರೆಗ್ಯುಲೇಟರ್. ಬ್ಯಾಂಕ್ನವರು ಕ್ಯಾಶುವಲ್ ಆಗಿ ಇರೋಕ್ಕಾಗಲ್ಲ. ಸೊ ಇವರು ಕಂಪ್ಲೇಂಟ್ ಅವ್ರಿಗೆ ಫಾರ್ವರ್ಡ್ ಮಾಡಿದ ಕೂಡಲೇ ಅವ್ರು ಮತ್ತೆ ಒಂದು ಸರಿ ನೋಡಿಬಿಟ್ಟು ಅವ್ರು ಹೇಳ್ತಾರೆ, ಇಲ್ಲೇ ತಪ್ಪಾಯಿತು, ನಾವು ರಿವರ್ಸ್ ಮಾಡ್ತೀವಿ ಅಂತಾರೆ. ಫಸ್ಟು ಕಸ್ಟಮರ್ಗೆ ಡಿಕ್ಲೈನ್ ಮಾಡಿದ ಕೇಸ್ ಕೂಡ ಇವರು ಒಪ್ಪಿಗೆ ಆಗೋದು ಸುಮಾರು ಕೇಸ್ಗಳಿದೆ. ಯಾಕೆ ಅಂತ ಹೇಳಿದ್ರೆ RBIಯಿಂದ ರೆಫರೆನ್ಸ್ ಬಂದಿದೆ, ಅದರಿಂದ ನಾವು ಇನ್ನೂ ಸ್ವಲ್ಪ ವಿವರವಾಗಿ ನೋಡಬೇಕಂತ. ಇಲ್ಲ, ಇದು ನಮ್ಮ ರೂಲ್ ಪ್ರಕಾರ ಇದು ಆಗಲ್ಲ ಅಂತಲೂ ರಿಪ್ಲೈ ಅವರು ಕೊಡ್ಬೋದು. ಮೂರನೇದು ಎಕ್ಸ್ಟ್ರೀಮ್ ಕೇಸು, ಅವ್ರು ರಿಪ್ಲೈ ಕೊಡೋಲ್ಲ. ಎಕ್ಸ್ಟ್ರೀಮ್ ಕೇಸು RBIಗೆ ಆ ಥರ ಮಾಡೋಕ್ಕಾಗಲ್ಲ, ರಿಪ್ಲೈ ಆ ಥರನೂ ಇದೆ ಕೆಲವು ಕೇಸು, ಎಕ್ಸ್ಪರ್ಟಿ ಥರ. ಸೊ RBI ಅವರು ರಿಪ್ಲೈ ನೋಡ್ತಾರೆ, ನಿಮ್ಮ ಕಂಪ್ಲೇಂಟ್ ನೋಡ್ತಾರೆ. ಈ ಕ್ಲಿಯರ್ ಕೇಸ್ ಆದರೆ ಕ್ಲಿಯರಾಗಿ ಹೇಳ್ತಾರೆ ಅವರು, ಇಲ್ಲ ನೀವು ಬ್ಯಾಂಕ್ನವರು ಇಷ್ಟು ಕೊಡಬೇಕು ಅವರಿಗೆ, ಅಥವಾ ಕಸ್ಟಮರ್ಗೆ ಹೇಳ್ತಾರೆ, ಇಲ್ಲ ನೀವು ಎಲಿಜಿಬಿಲಿಟಿ ಇಲ್ಲ, ನಿಮ್ಮ ರೂಲ್ ಪ್ರಕಾರ ಇಲ್ಲ. ಸಪೋಸ್ ಒಬ್ಬ ಕಸ್ಟಮರು ನನಗೆ ಈ ಲೋನ್ ಬೇಕಿತ್ತು, ಲೋನ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ. ಲೋನು ಒಂದೊಂದು ಬ್ಯಾಂಕ್ ಅವ್ರಿಗೆ ಪಾಲಿಸಿ ಇದೆ, ಸಿಂಪ್ಲಿ ಅವ್ರು ಕಂಪ್ಲೇಂಟ್ ಮಾಡಿದೆ ಅಂತ ಲೋನ್ ಕೊಡೋಕ್ಕಾಗಲ್ಲ. ಅವರು ಬ್ಯಾಂಕ್ನವ್ರು ಹೇಳ್ತಾರೆ, ಈ ರೀಸನ್ಗೆ ನಾವು ಕಂಪ್ಲೇಂಟ್ ಲೋನ್ ಕೊಡೋಕ್ಕಾಗಲ್ಲ ಅಂತ. ಆ ಥರ ಇದ್ದರೆ ಸ್ಟ್ರೈಟ್ ಫಾರ್ವರ್ಡ್ ಕಸ್ಟಮರ್ಗೆ ಹೇಳ್ತಾರೆ, ಯು ಆರ್ ನಾಟ್ ಎಲಿಜಿಬಲ್, ಅದರಿಂದ ಅವ್ರು ಬ್ಯಾಂಕ್ ಹೇಳಿದ್ರೆ ರೈಟ್ ಅಂತಾರೆ. ಇದು ಬ್ಯಾಂಕ್ ಕಡೆ ತಪ್ಪಿದ್ದರೆ ನೀವು ಅದು ದುಡ್ಡು ಕೊಡಬೇಕಂತಾರೆ. ಸಿಂಪ್ಲಿ ಅವರು ಏನು ಆರ್ಡರ್ ಕಳಿಸ್ತಾರೆ, ನೀವು 15 ದಿವಸ ಒಳಗೆ ಇಷ್ಟು ಅಮೌಂಟ್ ಅವ್ರಿಗೆ ಕೊಡಬೇಕು. ಎರಡನೇದಾಗಿ ಏನಾದರೂ ಫಿನಾನ್ಷಿಯಲ್ ಲಾಸ್, ಮೆಂಟಲ್ ಅಗಣಿ ಅಂತ ಇದ್ದು RBI ಸ್ಯಾಟಿಸ್ಫೈ ಆದರೆ ನೀವು ಅದಕ್ಕೆ ಅದು ಸೇರಿ ಎಷ್ಟಿದೆಯೋ ಅಷ್ಟು 1 lakh ತನಕ ಫೈನ್ ಕೊಡ್ಬೋದು. ಇದರ ಫೈನ್ ಪೀನಲ್ ಅಂತ ಇಟ್ಕೊಳ್ಳಿ, ಪೀನಲ್ ಚಾರ್ಜಸ್ ಅಂತ ಇಟ್ಕೊಳ್ಳಿ. ಇದು ಪ್ಯೂರ್ಲಿ ಏನಂತ ಹೇಳಿದರೆ ನಮ್ಮ ಮಿಸ್ಹ್ಯಾಂಡ್ಲಿಂಗ್ ಆಫ್ ದ ಕಂಪ್ಲೇಂಟ್,
ಮಿಸ್ಹ್ಯಾಂಡ್ಲಿಂಗ್ ಆಫ್ ದ ವೇ ಇನ್ ವಿಚ್ ದೇ ಹ್ಯಾಂಡಲ್ ದ ಕಂಪ್ಲೇಂಟ್. ಅದಕ್ಕೋಸ್ಕರ ಅವರು ಅದನ್ನು ಚಾರ್ಜ್ ಮಾಡ್ತಾರೆ. ಚಾರ್ಜ್ ಮಾಡಿದ ಉದ್ದೇಶ ಏನಂದರೆ ಬ್ಯಾಂಕಿನವರು ಓಕೆ ಇಲ್ಲಾದರೆ ಆರ್ ಬಿ ಐ ಅವ್ರು ಚಾರ್ಜ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಬೇಗ ಅವರು ಪರಿಹಾರ ಕೊಡಬೇಕಂತ ಶ್ರದ್ಧೆಯಿಂದ ಮಾಡ್ತಾರೆ. ಸೊ ಅವರು ಅದನ್ನು ಮಾಡಿಬಿಟ್ಟು ನಿಮಗೆ ಕಮ್ಯುನಿಕೇಟ್ ಮಾಡ್ತಾರೆ. ಅದು ಏನಿದೆಯೋ ಅದ್ರ ಪ್ರಕಾರ ನಿಮಗೆ ಪರಿಹಾರ ಸಿಗುತ್ತೆ. ಸೊ ಸಾಮಾನ್ಯವಾಗಿ ನೀವು ಪ್ರಾಬ್ಲಮ್ ಆಯಿತು ಬ್ಯಾಂಕಲ್ಲಿ ಹೋಗಿ ನಿಮಗೆ ಪರಿಹಾರ ಸಿಗಲಿಲ್ಲ ಅಂತ ಹೇಳಿದ್ರೆ ಈ ಆರ್ ಬಿ ಐ ಒಂಬಡ್ಸ್ಮನ್ ಮುಖಾಂತರ ನಿಮಗೆ ಅದು ಪರಿಹಾರ ಸಿಗುತ್ತೆ. ಇದರಲ್ಲಿ ಕೆಲವು ಸಕ್ಸಸ್ ಸ್ಟೋರಿ ಅಂತೆಲ್ಲ ಇದು ಎಷ್ಟು ಇಫೆಕ್ಟಿವ್ ಆಗಿದೆ ಅಂತ ಹೇಳೋಕ್ಕೆ ನಾನು 2-3 ಹೇಳೋಕ್ಕೆ ಹೇಳ್ತೀನಿ. ಉದಾಹರಣೆಗಳು. ಉದಾಹರಣೆ ರೀಸೆಂಟಾಗಿ ಎಲ್ಲ ಬೆಂಗಳೂರಲ್ಲಿ ಆಗಿದೆ. ಒಂದು ರಿಟೈರ್ಡ್ ಬ್ಯಾಂಕ್ ಆಫೀಸರು ಅವ್ರದ್ದು ಕಾರ್ಡ್ ಅದು ಡಿಆಕ್ಟಿವೇಟ್ ಆಯಿತು. ಅವ್ರು ಕಾರ್ಡ್ ಯೂಸ್ ಮಾಡ್ತಾನೆ ಇದ್ದಾರೆ. ಒಂದು ದಿವಸ ಡಿಆಕ್ಟಿವೇಟ್ ಆಯಿತು. ಡಿಆಕ್ಟಿವೇಟ್ ಆಯಿತು ಅಂತ ಹೇಳಿಬಿಟ್ಟು ಬ್ಯಾಂಕ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಫಸ್ಟ್ ಟೆಕ್ನಿಕಲ್ ಎರರ್ ಅಂತ ಹೇಳಿದ್ರು. 2-3 ದಿವಸ ಆದರೂ ಅದೇನು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಆಮೇಲೆ ಅವ್ರಿಗೆ ಗೊತ್ತಾಯಿತು ಇಟ್ ಈಸ್ ಡಿಆಕ್ಟಿವೇಟೆಡ್ ಅಂತ. ಡಿಆಕ್ಟಿವೇಟೆಡ್ ಅಂತ ಬ್ಯಾಂಕ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ಆಯಿತು, ಓಕೆ ಡಿಆಕ್ಟಿವೇಟ್ ಆಯಿತು, ಟೆಕ್ನಿಕಲ್ ಎರರ್ ಅಂತ ಹೇಳಿದ್ರು. ಇಮಿಡಿಯೇಟಾಗಿ ಅವರು ಇದು ಮಾಡಿಲ್ಲ. ಬಟ್ ಆದರೂ ಅವರು ಬಿಕಾಸ್ ಈ ವಾಸ್ ಎಕ್ಸ್ ಬ್ಯಾಂಕ್ ಇದು ಫಾಲೋ ಅಪ್ ಮಾಡಿ ಆಯಿತು ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೊಸ ಕಾರ್ಡ್ ಕಳಿಸಿದ್ರೆ ಅವ್ರ ಅಡ್ರೆಸ್ ಮನೆ ಅಡ್ರೆಸ್ಸಿಗೆ ಕಳಿಸಿಲ್ಲ. ಅವ್ರು ಹಿಂದೆ ಸರ್ವಿಸಲ್ಲಿ ಇದ್ದಾರಲ್ಲ ಆ ಆಫೀಸ್ ಅಡ್ರೆಸ್ ಕಳಿಸ್ಬಿಟ್ರು. ಸೊ ಈಗೇನು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಇವ್ರದ್ದು. ಇವ್ರು ಮತ್ತೆ ಬ್ಯಾಂಕ್ ಹೋಗ್ಬಿಟ್ಟು ನೀವು ಆ ಅಡ್ರೆಸ್ಗೆ ಯಾಕೆ ಕಳಿಸಿದ್ರಿ, ಇದೇ ನನ್ನ ಅಫಿಷಿಯಲ್ ಅಡ್ರೆಸ್ ಅಂತ ಹೇಳಿಬಿಟ್ಟು ನೀವು ಈ ಅಡ್ರೆಸ್ಗೆ ಕಳಿಸಿ, ಆ ಅಡ್ರೆಸ್ನ ಕ್ಯಾನ್ಸಲ್ ಮಾಡಿ ಅಂತ. ಈ ಅಡ್ರೆಸ್ ಕಳಿಸ್ಬೇಕಾದ್ರೆ ನೀವು KYC ಕೊಡಬೇಕು ಅಂತ ಹೇಳಿದ್ರು. ಸೊ ಒಂದು ಬ್ಯಾಂಕರ್ಗೆ ಈ ಥರ ಇದ್ದರೆ ಅವ್ರೇನು ಮಾಡಿದ್ರು, ಒಂಬಡ್ಸ್ಮನ್ಗೆ ಕಂಪ್ಲೇಂಟ್ ಮಾಡಿದ್ರು. ಫೆಬ್ರವರಿ 2025 ಅನ್ಸುತ್ತೆ, ಈ ವರ್ಷವೇ ಕಂಪ್ಲೇಂಟ್ ಮಾಡಿಬಿಟ್ಟು ಆಮೇಲೆ RBI ಅದನ್ನು ಒಂಬಡ್ಸ್ಮನ್ ತಗೊಂಡು ಬ್ಯಾಂಕಿಗೆ ಇಮಿಡಿಯೇಟಿ ನೀವು ಕಾರ್ಡ್ನ ಕಳಿಸ್ಕೊಡಿ, ಈ ಮನೆ ಅಡ್ರೆಸ್ಗೆ ಕೊಡಬೇಕು. ಎರಡನೇದಾಗಿ ಬಿಕಾಸ್ ಆಫ್ ಪೂರ್ ಹ್ಯಾಂಡ್ಲಿಂಗ್ 7,000 rupees ಪೀನಲ್ ಚಾರ್ಜಸ್. 7,000 ಕೊಡಬೇಕು ಅಂತ ಹೇಳಿಬಿಟ್ಟು ಅದನ್ನು ಕೊಟ್ಟರು. ಎರಡನೇ ಕೇಸಲ್ಲಿ ಒಂದು UPI ಟ್ರಾನ್ಸಾಕ್ಷನ್ 15,000 rupees ಇನ್ವಾಲ್ವ್. ಸಡನ್ನಾಗಿ ಅಕೌಂಟಲ್ಲಿ ಡೆಬಿಟ್ ಥ್ರೂ UPI ಆಗಿದೆ. ಓಕೆ. UPI ಟ್ರಾನ್ಸಾಕ್ಷನ್ ಸಾಮಾನ್ಯವಾಗಿ ನಾವು OTP ಕೊಟ್ರೇ ಆಗುತ್ತೆ. ಅದು ನಮ್ಮ ಕಂಟ್ರೋಲಿದೆ. ಅದೇ ಒಂದು ಅಡ್ವಾಂಟೇಜ್. UPI ಟ್ರಾನ್ಸಾಕ್ಷನ್ ಉಳಿದ ಟ್ರಾನ್ಸಾಕ್ಷನ್ ಥರ ಅಲ್ಲ, ನೀವು ಆ ಪಿನ್ ಕೊಟ್ರೇ ಪೇಮೆಂಟ್ ಆಗುತ್ತೆ. ಈ 15,000 ಸಡನ್ನಾಗಿ ಥ್ರೂ UPI ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ಬ್ಯಾಂಕ್ ಹೇಳಿದ್ರೆ ಇಲ್ಲೆಲ್ಲ ನಮ್ಮದು ಏನೋ ಇದು ಇಲ್ಲ, UPI ಆಗಿದೆ, ನಿಮ್ಮ ಮಿಸ್ಟೇಕೆ ಅದು, ನೀವು ಪಿನ್ ಕೊಡಿದ್ರೆ ಹೇಗಾಗುತ್ತೆ ಅಂತೆಲ್ಲ ಹೇಳಿದ್ರು. ದೆನ್ ದಟ್ ಲೇಡಿ, ಶಿ ವಾಸ್ ಅ ಲೇಡಿ, ಶಿ ವೆಂಟ್ ಟು ಒಂಬಡ್ಸ್ಮನ್, ಫೈಲ್ ಒಂಬಡ್ಸ್ಮನ್ ಕಂಪ್ಲೇಂಟ್. ಅವರೆಲ್ಲ ಡೀಟೇಲ್ಸ್ ನೋಡಿದ್ರು, ಬ್ಯಾಂಕ್ನ ಕರೆಸಿದ್ರು, ಕಸ್ಟಮರ್ ಅವರೆಲ್ಲ ಡೀಟೇಲ್ಸ್ ನೋಡಿಬಿಟ್ಟು ಇಟ್ ವಾಸ್ ಪ್ರೂವ್ ದಟ್ ಇಟ್ ವಾಸ್ ಬ್ಯಾಂಕ್ ಮಿಸ್ಟೇಕ್. ಬ್ಯಾಂಕ್ನವರು ಒಪ್ಕೊಂಡ್ರು ಟೆಕ್ನಿಕಲ್ ಪ್ರಾಬ್ಲಮ್ ಇದು ಹೇಗೆ ಆಯಿತೋ ಗೊತ್ತಿಲ್ಲ ಅಂತ. ಸೊ ಅವ್ರಿಗೆ 15,000 rupees ರೀಫಂಡ್ ಕೊಡೋಕ್ಕೆ ಹೇಳಿದ್ರು. 50,000 rupees 50 ಫೈನ್ ಆಗಿ. ಬಿಕಾಸ್ ಈ ಟೆಕ್ನಿಕಲ್ ಎರರ್ ಅಂತ ಹೇಳೋದು ಫಸ್ಟೇ ಅವ್ರು ನೋಡಿಬಿಟ್ಟು ಅದು ರಿಸಾಲ್ವ್ ಮಾಡಬೇಕು. ಅವ್ರ ಐಡಿಯಾ ಏನಂತ ಹೇಳಿದ್ರೆ ಕಸ್ಟಮರ್ ಕಂಪ್ಲೇಂಟ್ ಬಂದ ಕೂಡಲೇ ರಿಸಾಲ್ವ್ ಆಗಬೇಕು, ಇಲ್ಲಾಂದರೆ ಕಸ್ಟಮರ್ಗೆ ಟ್ರಸ್ಟ್ ಹೊಟ್ಟೋಗುತ್ತೆ. ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಗೆ ಟ್ರಸ್ಟ್ ಹೋಗಿದ್ರೆ ಇಟ್ ವಿಲ್ ಅಫೆಕ್ಟ್ ದ ಹೋಲ್ ಸಿಸ್ಟಮ್. ಸೊ ಆ ಥರನೂ RBIನವರು ಅವರು ಇದು ಮಾಡಿದ್ದಾರೆ. ಆ್ಯಂಡ್ RBIನವರು ಕಸ್ಟಮರ್ ಪ್ರೊಟೆಕ್ಷನ್ ಆ್ಯಂಡ್ ಎಜುಕೇಷನ್ ಅಂತ ಸಪ್ರೇಟ್ ಡಿಪಾರ್ಟ್ಮೆಂಟೇ ಒಂದಿದೆ. RBI ಸೆಂಟ್ರಲ್ ಬ್ಯಾಂಕ್, ಅವರು ಗೌರ್ಮೆಂಟಿಗೆ ಬ್ಯಾಂಕು. ಸೆಂಟ್ರಲ್ ಬ್ಯಾಂಕ್ ಮಾನಿಟ್ರಿ ಪಾಲಿಸಿ, ಕರೆನ್ಸಿ ಇಶ್ಯೂ ಮಾಡೋದು, ಡೇಟು, ಫಾರಿನ್ ಎಕ್ಸ್ಚೇಂಜ್ ಎಷ್ಟೋ ಇದೆ. ಅದ್ರ ನಡುವೆ ಕಸ್ಟಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಅಂತ ಹೇಳಿಬಿಟ್ಟು ಅಷ್ಟು ಅದು ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ಅವರು ಎಲ್ಲ ಕಡೆ ಟೌನ್ ಹಾಲ್ ಮೀಟಿಂಗ್ ಅಂತ ಮಾಡಿ, ಬಟ್ TV ಎಲ್ಲ ಈಗ ಬರ್ತಾ ಇದ್ದಾರೆ, RBI ಕಥಾ ಅಂತ, ಆಮೇಲೆ ನ್ಯೂಸ್ ಪೇಪರಲ್ಲಿ ಬರ್ತಾ ಇದೆ. ಪ್ಲಸ್ ಇವರು ಬ್ಯಾಂಕಿಗೆ ಹೋಗ್ಬಿಟ್ಟು ಕೆಲವು ಬ್ಯಾಂಕಲ್ಲಿ ಎಲ್ಲಿ ಜಾಸ್ತಿ ಕಂಪ್ಲೇಂಟ್ ಬರ್ತಾ ಇದೆಯೋ ಅಲ್ಲಿ ಮೀಟಿಂಗ್ ಥರ, ಕಸ್ಟಮರ್ ಮೀಟಿಂಗ್ ಥರ ಮಾಡಿ ಅವರು ಸುಮಾರಷ್ಟು ಮಾಡ್ತಾರೆ. ಹಾಗಾಗಿ ಈ ಕಂಪ್ಲೇಂಟು ಎನಿ ಸರ್ವಿಸ್ ಓರಿಯೆಂಟೆಡ್ ಯಾವುದೇ ಸೆಕ್ಟರ್ ಸರ್ವಿಸ್ ಇದ್ರೂ ಕಂಪ್ಲೇಂಟು ಇದ್ದೇ ಇರುತ್ತೆ. ವಿದೌಟ್ ಕಂಪ್ಲೇಂಟ್ ಯು ಕಾಂಟ್ ಗೆಟ್ ಸರ್ವಿಸ್. ಬಟ್ ಸರ್ವೀಸನ್ನು, ಕಂಪ್ಲೇಂಟನ್ನು ಇಮಿಡಿಯೇಟಾಗಿ ರಿಸಾಲ್ವ್ ಮಾಡಬೇಕು. ಅದು ರಿಸಾಲ್ವ್ ಮಾಡೋಕ್ಕೆ ಈ RBI ಒಂಬಡ್ಸ್ಮನ್ ತುಂಬಾ ನಮ್ಮ ಕಸ್ಟಮರ್ ಹಕ್ಕಿನ ರಕ್ಷಣೆ ಕಾರಣಕ್ಕೂ ಅದು ಮಾಡೋಕ್ಕೆ ಒಂದು ಒಳ್ಳೆಯ
ಸಿಸ್ಟಮ್ ಅಂತ ಹೇಳ್ಬೋದು. ಯೋಜನೆ ಸಾಮಾನ್ಯವಾಗಿ ವರ್ಷಕ್ಕೆ ಒಂದು ಎಷ್ಟು ಕೇಸುಗಳು ಈ ತರ ಬರುತ್ತೆ ಒಂಬಡ್ಸ್ಮನ್ ಮತ್ತೆ ಎಷ್ಟು ರಿಸಾಲ್ವ್ ಆಗುತ್ತೆ? ಅದೇ ಈ ವರ್ಷ ಅದೇ ಹೋದ ವರ್ಷ 9,75,000 ಕಂಪ್ಲೇಂಟ್ ಬಂದಿದೆ RBIಗೆ. ಅದರಲ್ಲಿ ಅವರು 97.5% ರಿಸಾಲ್ವ್ ಮಾಡಿದ್ದಾರೆ. ಎರಡನೇದು ಏನಂದರೆ ಅದು ಒಂದು ಇದು ಕಂಪ್ಲೇಂಟ್ ಮಾಡೋದು ವಿದೌಟ್ ರೆಫರಿಂಗ್ ಟು ಬ್ಯಾಂಕ್ ಡೈರೆಕ್ಟ್ ನಾವು ಕಂಪ್ಲೇಂಟ್ ಮಾಡಿದ್ರೆ ಅವ್ರು ರಿಜೆಕ್ಟ್ ಮಾಡ್ತಾರೆ. 9 lakhsಲ್ಲಿ ಆ ಕೇಸುಗಳು ಸ್ವಲ್ಪ ಕೇಸುಗಳು ಇದೆ. 37% ಕೇಸು ಆ ಥರದ್ದು. ಅಂದರೆ ಕಸ್ಟಮರ್ಗೆ ಅವರು ಬ್ಯಾಂಕ್ನ ಅಪ್ರೋಚ್ ಮಾಡದೆ ಸೀದಾ ಸ್ಟ್ರೈಟ್ ಅವೇ ಇವರಿಗೆ ಮಾಡಿಬಿಟ್ರೆ RBIಗೆ ಮಾಡಿದ್ರೆ ಅದು ರಿಜೆಕ್ಟ್ ಆಗುತ್ತೆ. ಭಾಳ ವ್ಯಾಲಿಡ್ ಪಾಯಿಂಟ್ ಅಂತ ಅನ್ಸುತ್ತೆ ನನಗೆ. ಸೊ ಫಸ್ಟ್ ಬ್ಯಾಂಕ್ಗೆ ಹೋಗಿ ಅಲ್ಲಿ ಸಂಪರ್ಕಿಸಿ, ಅಲ್ಲಿ ಆಗದೆ ಹೋದರೆ ನಂತರ ಒಂಬಡ್ಸ್ಮನ್ ಸಂಪರ್ಕಿಸ್ಬೇಕು. ಕರೆಕ್ಟ್. ಅಂದರೆ ಈಗ ಇರೋ ಸಿಸ್ಟಮಲ್ಲಿ ಒಂಬಡ್ಸ್ಮನ್ಗೆ ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ ನಾವು ಅದೇ ಮಾಡ್ತಾ ಇದ್ವಿ. ಬ್ಯಾಂಕ್ ಹೋಗೋದು, ಕಂಪ್ಲೇಂಟ್ ಮಾಡೋದು. ಬ್ಯಾಂಕ್ ಆಗಲ್ಲ ಅಂತ ಹೇಳಿಬಿಟ್ರೆ ಅಷ್ಟೇ ನಮಗೆ ಒಂಥರ ಹೆಲ್ಪ್ಲೆಸ್ನೆಸ್ ಒಂದು ಇದು ಬಂದುಬಿಡುತ್ತೆ. ಮುಂದಕ್ಕೆ ಏನು ಮಾಡೋಕ್ಕಲ್ಲ, ಬ್ಯಾಂಕ್ನವ್ರು ಇಲ್ಲ ಅಂತಾರೆ, ನಾವು ಏನು ಮಾಡೋದು ಅಂತ. ನೀವು ಕೋರ್ಟ್ ಕಚೇರಿ ಹೋಗೋಕ್ಕಾಗಲ್ಲ. ಸೊ ಇದು ಒಂಬಡ್ಸ್ಮನ್ ಬಂದಮೇಲೆ ಆ ಕಸ್ಟಮರ್ಗೆ ಹೆಲ್ಪ್ಲೆಸ್ನೆಸ್ ಇಲ್ಲ, ಆ ಸ್ಟೇಜ್ ಬರಲ್ಲ. ಓಕೆ, ಬ್ಯಾಂಕ್ನವರು ರಿಜೆಕ್ಟ್ ಮಾಡಿದ್ದಾರೆ, ನಾನು ಇದಕ್ಕೆ ಹೋಗ್ತೇನೆ, ಒಂಬಡ್ಸ್ಮನ್ಗೆ ಹೋಗ್ತೇನೆ. ಮತ್ತು ಈ ಒಂಬಡ್ಸ್ಮನ್ ಮಾಡೋಕ್ಕೆ ಅಡ್ವೊಕೇಟ್ ಬೇಕಾಗಿಲ್ಲ, ಯಾವುದೇ ಫೀಸು ಇಲ್ಲ, ಅಬ್ಸಲ್ಯೂಟ್ಲಿ ಇಟ್ ಈಸ್ ಫ್ರೀ ಆಫ್ ಕಾಸ್ಟ್, ಫ್ರೀ ಜಸ್ಟ್ ಆನ್ಲೈನ್ ಕಂಪ್ಲೇಂಟ್ ಸಬ್ಮಿಟ್ ಅಷ್ಟೇ. ಇದೆಲ್ಲ ಕಸ್ಟಮರ್ ಅನುಕೂಲಕ್ಕೋಸ್ಕರ RBI ಇಷ್ಟೆಲ್ಲ ಮಾಡಿದ್ದಾರೆ. ಆಮೇಲೆ ಹಿಂದೆ ಹೇಗಿತ್ತು ಅಂದರೆ, ಈಗ ಕರ್ನಾಟಕದಲ್ಲಿ ಆಗಿದ್ದರೆ ಈ ಬ್ಯಾಂಗ್ಳೂರು RBIಯಲ್ಲೇ ಕಂಪ್ಲೇಂಟ್ ಕೊಡಬೇಕಂತ ಇತ್ತು. ಈಗ ಇಂಟಿಗ್ರೇಟ್ ಮಾಡಿದ ಮೇಲೆ ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೆ ನೀವು ಕಂಪ್ಲೇಂಟ್ ಮಾಡ್ಬೋದು. ಎಲ್ಲವನ್ನು ಆನ್ಲೈನಲ್ಲೇ ಮಾಡ್ಬೋದು. ಎಲ್ಲ ಆನ್ಲೈನ್. ಈಗ ಆನ್ಲೈನ್ ಆದಮೇಲೆ ಈಗ ಮುಂಚೆ ಹೇಗಿತ್ತು ಅಂದರೆ ATM ನಮ್ಮ ಕಾರ್ಡ್ ಇದ್ದರೆ, ಸ್ಟೇಟ್ ಬ್ಯಾಂಕ್ ಕಾರ್ಡ್ ಇದ್ದರೆ ಸ್ಟೇಟ್ ಬ್ಯಾಂಕ್ ATMಲ್ಲೇ ಯೂಸ್ ಮಾಡಬೇಕಂತ ಇತ್ತು. ಅದಾದಮೇಲೆ ಏನು ಮಾಡಿದ್ರು, ಯಾವ ಬ್ಯಾಂಕ್ ಬೇಕಾದ್ರೆ ಹೋಗ್ಬೋದು, ಯಾವ ATM ಬೇಕಾದ್ರೆ ಯೂಸ್ ಮಾಡ್ಬೋದು. ಓಕೆ, ಆ ಥರ ಈ ಒನ್ ನೇಷನ್ ಒನ್ ಒಂಬಡ್ಸ್ಮನ್, ನೀವು ಎಲ್ಲಿ ಬೇಕಾದ್ರೆ ಹೋಗಿ, ಎಲ್ಲಿಂದ ಬೇಕಾದ್ರೆ ಯಾವುದೇ ಲೊಕೇಶನ್ ಕಂಪ್ಲೇಂಟು ನೀವು ಕಂಪ್ಲೇಂಟ್ ಕೊಡ್ಬೋದು. ಸೊ ಆ ಥರದ್ದು ಒಂದು ಬಹಳ ಯೂಸ್ಫುಲ್ ಇದು. ಇದರಿಂದ ಸುಮಾರು ಕೇಸ್ ರಿಸಾಲ್ವ್ ಆಗಿದೆ ಕಸ್ಟಮರಿಗೆ. ಸೊ ಇದೊಂದು ಒಂಥರ ಅವೇರ್ನೆಸ್ ಅಂತ ಹೇಳ್ಬೋದು. ಹೌದೌದು. ಸೊ ಇದನ್ನು ಒಳ್ಳೆ ರೀತಿ ನಾವು ಉಪಯೋಗ ಮಾಡಿಕೊಂಡು ಅದನ್ನು ಮಾಡಿ ಇದನ್ನು ಪಡೆಯಬೇಕಂತ ಹೇಳ್ತೇನೆ. ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ಒಂಬಡ್ಸ್ಮನ್ ವ್ಯವಸ್ಥೆ ಬಗ್ಗೆ ಬಹಳ ಉಪಯುಕ್ತವಾದಂತಹ ವಿಚಾರಗಳನ್ನು ತಿಳಿಸಿದ್ದಾರೆ. ಮುಖ್ಯವಾಗಿ ಬಹಳ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆನ್ಲೈನಲ್ಲಿ ಮಾಡುವಂತಹ ವ್ಯವಸ್ಥೆ ಬಹಳ RBI ಮುತುವರ್ಜಿಯಲ್ಲಿ, RBIನ ಉಸ್ತುವಾರಿಯಲ್ಲಿ ಆಗ್ತಾ ಇರುವಂಥದ್ದು. ಹಾಗಾಗಿ ಖಂಡಿತವಾಗಿ ಕೂಡ ನಮ್ಮ ವೀಕ್ಷಕರಿಗೆ ಇದು ಬಹಳ ಉಪಯುಕ್ತ ಆಗ್ಬೋದು ಅಂತ ನಾನು ಆಶಿಸ್ತೀನಿ. ಇಷ್ಟು ಹೊತ್ತು ಇದ್ರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸಿಕೊಟ್ಟಕ್ಕೆ ಧನ್ಯವಾದ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಯಾವುದೇ ಒಂದು ಪ್ರಶ್ನೆ ಅಥವಾ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.